ಆದರೆ ಲ್ಯಾವಿ ನನ್ನ ನೌಕರಿಗೆ ಸಂಬಂಧಿಸಿದ ಯಾವ ಪ್ರಶ್ನೆಗಳನ್ನೂ ಕೇಳಲಿಲ್ಲ. ಓಡಾಟಕ್ಕೆ ನಾನು ಹೋಟೆಲ್ನದ್ದೇ ಟ್ಯಾಕ್ಸಿ ಬಳಸುತ್ತಿದ್ದೆ. ಒಂದೇ ಒಂದು ಸಲ ಇಸ್ರೇಲಿ ಮಾಸ್ಟರ್ನ ಮನೆಗೆ ಹೋಗಿ ಎಲ್ನೋರಾಳನ್ನ ಭೇಟಿ ಮಾಡಿಸಿದ್ದುದು ಬಿಟ್ಟರೆ ದಿಲ್ಲಿಯಲ್ಲಿ ಅವಳಿಗೆ ಮತ್ಯಾವ ಸಂಪರ್ಕವೂ ದೊರಕಲಿಲ್ಲ. ಆದರೆ ಲ್ಯಾವಿಗೆ ದಿಲ್ಲಿಯ ಹುಚ್ಚು. ಬಂದ ಮರುದಿನವೇ ಇಂಡಿಯಾ ಗೇಟ್ಗೆ ಕರೆದೊಯ್ದಿದ್ದೆ. ಮೊದಲ ಜಾಗತಿಕ ಯುದ್ಧದಲ್ಲಿ ಮಡಿದ 1,00,000 ಭಾರತೀಯ ಯೋಧರ ನೆನಪಿನಲ್ಲಿ ಕಟ್ಟಿದ ಸ್ಮಾರಕವದು. ಪಾಕಿಸ್ತಾನದೊಂದಿಗೆ 1971ರಲ್ಲಿ ಮಡಿದ ಯೋಧರಿಗೂ ಅಲ್ಲೊಂದು ಘನೀಭೂತ ಅಶ್ರುಧಾರೆಯಂತಹ ಸ್ಮಾರಕವಿದೆ. ಆದರೆ ಯಾವ ಸೈನಿಕನ ನೆನಪಿದೆ ಭಾರತಕ್ಕೆ? ಇತಿಹಾಸವೆಂಬುದೇ ಒಂದು ಸುವಿಶಾಲ ನಿರಂತರ ಮರೆವಿನ ಸಮುದ್ರ. ನನ್ನೊಂದಿಗೆ ಕಾರ್ಗಿಲ್ ಯುದ್ಧದಲ್ಲಿ ಸತ್ತು ಹೋದ ಹುಡುಗರೆಷ್ಟು ಜನ? ಟೋಲೋಲಿಂಗ್ ಕದನವೆಂಬುದು ಇವತ್ತಿಗೂ ಕಣ್ಣಿಗೆ ಕಟ್ಟಿದಂತಿರುವ ರಕ್ತರಾತ್ರಿ. ಲ್ಯಾವಿ, ಅದು ಎಂಥ ಘೋರ ಯುದ್ಧ ಗೊತ್ತೇ? ಇನ್ನೇನು ಶತಮಾನ ಮುಗಿಯಲಿಕ್ಕೆ ಒಂದೇ ಒಂದು ವರ್ಷ ಬಾಕಿ ಇತ್ತು. ಪಾಕಿಸ್ತಾನಿಗಳು ಭಾರತದಂತಹ ಬಲಿಷ್ಠ ದೇಶದ ಹೆಗಲಿಗೆ ಕೈ ಹಚ್ಚುವ ಸಾಹಸ ಮಾಡಿಯಾರು ಅಂತ ನಾವ್ಯಾರೂ ಖಂಡಿತ ಅಂದುಕೊಂಡಿರಲಿಲ್ಲ. ಇವರೇ ಖುದ್ದಾಗಿ ಹೋಗಿ ಬಂದಿದ್ದರಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಶಾಂತಿ ಸಂಧಾನದ ಮಾತುಕತೆ ನಡೆದಿದ್ದವು. ಆದರೂ ಮಿಲಿಟರಿಯ ಎಚ್ಚರವೇ ಬೇರೆ. ಮಾದರ್ಚೋದ ದೇಶವದು ಪಾಕಿಸ್ತಾನ. ಯಾವ ಹೊತ್ತಿಗೆ ಯಾವ ಕೆಣಕೋ. ನಾನಾಗ ಕುಪವಾಡದಲ್ಲಿದ್ದೆ ಕಣೆ. ಕದ್ದು ಕದ್ದು ಕಣಿವೆಯೊಳಕ್ಕೆ ನುಸುಳಿ ಬರುವ ಪಾಕಿ ಉಗ್ರರನ್ನ ಅಲ್ಲಲ್ಲೇ ತಡೆದು ಕೊಲ್ಲಿ ಕೆಡವುವ ಕೆಲಸ. ನಾನೊಂದು ಬೆಟಾಲಿಯನ್ನಿನ ಕಮಾಂಡ್ ಮಾಡ್ತಾ ಇದ್ದೆ. ಹೀಗೆ ಪಾಕಿಗಳು ಬಂದು ಸುತ್ತಲಿನ ಶಿಖರಗಳ ಮೇಲೆ ಬಂಕರ್ಗಳನ್ನು ಅಗೆದು ಅವುಗಳಲ್ಲಿ ಅವಿತು ಕುಳಿತುಕೊಂಡು ಭಾರತದ ಲೇಹ್ ಹೆದ್ದಾರಿಯೆಡೆಗೆ ಗುಂಡಿನ ಸುರಿಮಳೆ ಆರಂಭ ಮಾಡಿದ್ದರು ಎಂಬ ವರ್ತಮಾನ ಬಂದದ್ದೇ ತಡ. ಕುಪವಾಡದಲ್ಲಿದ್ದ ನನ್ನ ಬೆಟಾಲಿಯನ್ನಿಗೆ ಮೇಲಿನಿಂದ ಅಪ್ಪಣೆ ಬಂದಿತ್ತು, ಮೂವ್. ಮೊಟ್ಟ ಮೊದಲ ಶೆಲ್ ನಮ್ಮ ಕಾರ್ಗಿಲ್ ಸರಹದ್ದಿನ ದ್ರಾಸ್ ಮೇಲೆ ಬೀಸಿದ್ದ ಪಾಕಿ ಸೈನಿಕ. ನಮ್ಮ ಇಡೀ ಮದ್ದುಗುಂಡಿನ ಶಸ್ತ್ರಾಗಾರ ಸಿಡಿದು ನುಚ್ಚು ನೂರಾಗಿ ಹೋಗಿತ್ತು. ಎಂಥ ಕಳ್ಳ ಯುದ್ಧ ಅದು! ಮಾದರ್ಚೋದ್ ಸುತ್ತಲಿನ ಬೆಟ್ಟಗಳ ಮೇಲೆ ಅವಿತು ಕೂತಿದ್ದ. ಬೆಟ್ಟದ ಹತ್ತಿರಕ್ಕೆ ಹೋದರೆ ಗುಂಡಿನ ಸುರಿಮಳೆ. ನಮ್ಮ ಹುಡುಗರು ಬೆಟ್ಟಗಳ ಏರುದಾರಿಯಲ್ಲಿ ನಿಸ್ಸಹಾಯಕರಾಗಿ ಗುಂಡೇಟು ತಿಂದು ಸಾಯುತ್ತಿದ್ದರು. ಸಿಟ್ಟಿಂಗ್ ಡಕ್ಸ್. ನಾನು ನನ್ನ ಬೆಟಾಲಿಯನ್ನಿನೊಂದಿಗೆ ಮೇ 29ರಂದು ದ್ರಾಸ್ ಸೆಕ್ಟರಿನ ಮೊಘಲ್ಪುರ ಬೇಸ್ಗೆ ಕಾಲಿಟ್ಟ ಮರುಕ್ಷಣ ಒಂದು ವಿಷಯ ಗೊತ್ತಾಗಿತ್ತು. ನಾವು ಮೊದಲು ಗೆಲ್ಲಬೇಕಾದದ್ದು ಅದೊಂದು ಪರ್ವತ, ಟೋಲೋಲಿಂಗ್. ಅದೇನು ಸುಮ್ಮನೆ ಪರ್ವತವೇ? 16,000 ಅಡಿ ಎತ್ತರದಲ್ಲಿದೆ. ಮೇಲಕ್ಕೆ ಹೋದಂತೆಲ್ಲ ಟೆಂಪರೇಚರ್ -5ಕ್ಕೆ ಇಳಿಯುತ್ತದೆ. ಬೀಸುವ ಗಾಳಿಗೆ 40 ಕಿಲೋಮೀಟರ್ಗಳ ನಿರ್ದಯಿ ವೇಗ. ಪ್ರತಿಯೊಂದು ಹೆಬ್ಬಂಡೆಯ ಹಿಂದೆಯೂ ಪಾಕಿ ಅಡಗಿ ಕುಳಿತಿದ್ದಾನೆ. ನನ್ನ ಬೆಟಾಲಿಯನ್ ಹೋಗುವ ಹೊತ್ತಿಗಾಗಲೇ ಟೋಲೋಲಿಂಗ್ನ ನೆತ್ತಿ ಹತ್ತುವ 3 ಸುತ್ತಿನ ಪ್ರಯತ್ನಗಳು ನಡೆದು ಹೋಗಿದ್ದವು. ಅದೊಂದು ಪರ್ವತ ಭಾರತಕ್ಕೆ ಮಡಿದು ಬಿಟ್ಟರೆ ಉಳಿದ ಶಿಖರಗಳಿಂದ ಶತ್ರುವನ್ನ ಒಕ್ಕಲೆಬ್ಬಿಸೋದು ಕಷ್ಟವಲ್ಲ. ಜನರಲ್ ಮಹೇಂದರ್ ಪುರಿ ನಮ್ಮ ಸೈನಿಕರ ಸಾಹಸದ ಪ್ರತಿ ವಿವರವನ್ನು ದಿಲ್ಲಿಯ ದೊರೆಗಳಿಗೆ ವಿವರಿಸುತ್ತಿದ್ದರು. ಇನ್ನು ತುಂಬ ದಿನ ಪಾಕಿಗಳ ಅಟ್ಟಹಾಸ ನಡೆಯಲಾರದು. ನಮ್ಮ ಹುಡುಗರು ಇಡೀ ಪರ್ವತವನ್ನ ಕುಟ್ಟಿ ಕೆಡವುತ್ತಾರೆ. ದೇ ಆರ್ ಪೌಂಡಿಂಗ್. ಅವರ ವಿವರಣೆಗಳನ್ನು ಅಟಲ್ ಬಿಹಾರಿಯವರಿಗಿಂತ ಜಾರ್ಜ್ ಫರ್ನಾಂಡಿಸ್ಗಿಂತ ಹೆಚ್ಚು ಶ್ರದ್ಧೆಯಿಂದ ಕೇಳಿಸಿಕೊಳ್ಳುತ್ತಿದ್ದುದು ಆಕೆಯಂತೆ. ಮಾಯಿನೋ ಗಾಂಧಿ ಹೊರಟದ್ದು ಮೇ 29ಕ್ಕೆ. ಆದರೆ ಮೊಘಲ್ಪುರ ತಲುಪಿದ 2 ದಿನಕ್ಕೆ ನಮ್ಮ ಕೆಲಸ ಆರಂಭಿಸಿಬಿಟ್ಟಿದ್ದವು. ಸೇಲಾ ಪಾಸ್ನಲ್ಲಿ ಬದುಕು ಕಳೆದವನಿಗೆ, ಕಾಶ್ಮೀರದ ಕೊಳ್ಳಗಳಲ್ಲಿ ಮಂಜಿನ ಅಭಿಷೇಕ ಮಾಡಿಸಿಕೊಂಡವನಿಗೆ ಮೊಘಲ್ಪುರದ ಚಳಿ ಅದೊಂದು ಲೆಕ್ಕಕ್ಕೆ ಬಾರದ ಸಂಗತಿ. ಅಲ್ಲದೆ ಒಳಗೆ ಕುದಿಯುತ್ತಿತ್ತಲ್ಲ ಶತ್ರುವಿನ ಕಡೆಗೆ ಸಮರಾಗ್ನಿ. ಜೂನ್ 2ರಿಂದಲೇ ನಾನು ಕೆಲಸ ಆರಂಭಿಸಿಬಿಟ್ಟಿದ್ದೆ. ಜೊತೆಯಲ್ಲಿ ಕಂಪನಿ ಕಮಾಂಡರ್ ವಿವೇಕ್ ಗುಪ್ತಾ ಇದ್ದ. ಭಯಂಕರ ತಮಾಷೆಯ ಭಾವುಕ ಹುಡುಗ. ನನಗಿಂತ ಚಿಕ್ಕವನು. ಅಪ್ಪಿತಪ್ಪಿಯೂ ನಗದ ಸುಲ್ತಾನ್ ಸಿಂಗ್ನನ್ನ ಕೂಡ ಅಪರೂಪಕ್ಕೊಮ್ಮೆ ನಗಿಸುತ್ತಿದ್ದ. ನಾವಲ್ಲಿಗೆ ಹೋಗೋ ತನಕ ಟೋಲೋಲಿಂಗ್ ಪರ್ವತದ ಮೇಲೆ ಅಸಲು ಎಷ್ಟು ಜನ ಪಾಕಿ ಸೈನಿಕರು ಹತ್ತಿ ಕುಳಿತಿದ್ದಾರೆ ಎಂಬ ಅಂದಾಜೆ ಇರಲಿಲ್ಲ. 8, 10, 12 ಅವರಾದರೂ ಮನುಷ್ಯರೇ ಅಲ್ವಾ?
ವರ್ಷದಲ್ಲಿ ಕನಿಷ್ಠ ಪಕ್ಷ 3 ತಿಂಗಳು ಟೋಲೋಲಿಂಗ್ನ ನೆತ್ತಿ ಹತ್ತುವುದು ಸಾಧ್ಯವೇ ಇಲ್ಲ. ಅಲ್ಲಿ ಮೇ ತಿಂಗಳ ತನಕ ಹಕ್ಕಿ ಕೂಡ ರೆಕ್ಕೆ ಬಿಚ್ಚಿ ಅಲಿಯೋದಿಲ್ಲ. ಅಂಥದ್ರಲ್ಲೂ ಹತ್ತಿ ಬಂದಿದ್ದಾರೆ, ಬಂಕರು ತೋಡ್ಕೊಂಡಿದ್ದಾರೆ. ಹಿಮಪಾತ ಮುಗಿದು ಲೇಹ್ ಹೆದ್ದಾರಿಯಲ್ಲಿ ಮೊದಲ ಲಾರಿ ಓಡುವುದು ಕಣ್ಣಿಗೆ ಬೀಳುತ್ತಿದ್ದಂತೆಯೇ ಗುಂಡು ಹಾರಿಸತೊಡಗಿದ್ದಾರೆ. ಒಂದೇ ಒಂದು ಹನಿ ನೀರು ಬೆರೆಸದ ಶುದ್ಧ ನಾಗರಹಾವಿನ ವಿಷದಂಥವರು ಜನರಲ್ ಪರ್ವೇಜ್ ಮುಷರಫ್. ಅವನದ್ದೇ ಇಡೀ ಪ್ಲಾನು. ಗಿಲ್ಗಿಟ್ನ ಮಿಲಿಟರಿ ಕ್ಯಾಂಪ್ನಲ್ಲಿ ಕುಳಿತೇ ಎಲ್ಲವನ್ನೂ ಪ್ಲಾನ್ ಮಾಡಿದ್ದಾನೆ. ಬ್ಲಡಿ ರ್ಯಾಟ್ ಆಫ್ ಗಿಲ್ಗಿಟ್ ಅಂತ ಅಬ್ಬರಿಸುತ್ತಿದ್ದರು ಬ್ರಿಗೇಡಿಯರ್ ಅಮರ್ ಔಲ್. ಆತ 5,000 ಅಧಿಕಾರಿಗಳು ಮತ್ತು ಸೈನಿಕರು ಕೆಲಸ ಮಾಡುವ ಬ್ರಿಗೇಡ್ ಒಂದರ ಯಜಮಾನ. ಒಂದು ಬ್ರಿಗೇಡ್ ಎಂಬುದು ದೊಡ್ಡ ಕುಟುಂಬ. ಸಾಮಾನ್ಯ ಸಿಪಾಯಿಯೊಬ್ಬ ಸತ್ತರೂ ಮನೆಯ ಮಗ ಸತ್ತಷ್ಟು ನೋವಾಗುತ್ತದೆ. ಟೋಲೋಲಿಂಗ್ ಆಗಲೇ ನಮ್ಮಲ್ಲಿ ಸೈನಿಕರನ್ನ ಆಹುತಿ ತೆಗೆದುಕೊಂಡಿತ್ತು. 10 ಬಾರ ಸುಳೆ ಮಗನೇ, ನಿಮ್ಮ ಆಫೀಸರ್ನ ಹೆಣ ಬಿದ್ದಿದೆ, ಇಲ್ಲಿ ಇಳಿಸ್ಕೊಂಡು ಹೋಗಿವಂತೆ ಬಾ ಅಂತ ಮೇಲಿನಿಂದ ಅಟ್ಟಹಾಸದ ದನಿಯಲ್ಲಿ ಕೂಗುತ್ತಿದ್ದ ಪಾಕಿ ನಾಯಿ. ನಮ್ಮ ಕೆಲಸ ಪ್ರಾರಂಭವಾಗಿ ಅವತ್ತಿಗೆ ಸರಿಯಾಗಿ 10 ದಿನಗಳಾಗಿದ್ದವು. ಮೊಘಲ್ಪುರದ ದಿಣ್ಣೆಯೊಂದರ ಮೇಲೆ ನೆಲೆಗೊಳಿಸಿದ್ದ ಬೋಫೋರ್ಸ್ ಹೊವಿಟ್ಜರ್ ಫಿರಂಗಿ ಒಂದೇ ಸಮನೆ ತನ್ನ ಉದ್ದನೆಯ ನಳಿಕೆ ಕಾದು ಕೆಂಡದಷ್ಟು ಕೆಂಪಗಾಗುವ ತನಕ ಟೋಲೋಲಿಂಗ್ನ ಮೊಳಕಾಲು, ತೊಡೆ, ಕಿಬ್ಬೊಟ್ಟೆ, ಯೋನಿ, ಹೊಕ್ಕಳು, ಹೊಟ್ಟೆ, ಎದೆ, ಜಘನ, ಭುಜ, ನೆತ್ತಿಗಳಿಗೆ ಶೆಲ್ ಸಿಡಿಸಿ 100 ಗಾಯ ಮಾಡಿತ್ತು. ಅದು ಕೇವಲ ಶತ್ರುವನ್ನ ಹೆದರಿಸಲು ಮಾಡುವ ಗಾಯವಲ್ಲ. ಶತ್ರುವು ಅಂಥವುಗಳಿಗೆ ಹೆದರೋದೂ ಇಲ್ಲ. ಪರ್ವತಗಳ ಹೆಬ್ಬಂಡೆಗಳ ಮೇಲೆ ಪೊಟರೆ ತೋಡಿಕೊಂಡು ಕಬ್ಬಿಣದ ಗರಡದ ಪರದೆ ಕಟ್ಟಿಕೊಂಡು ಅವಿತಿರುವವನಿಗೆ ಯಾವ ಹೆದರಿಕೆ? ಆದರೆ ಶತ್ರುವಿನ ಅರಿವಿಗೆ ಬಾರದಂತೆ ದಟ್ಟ ಕತ್ತಲ ರಾತ್ರಿಯಲ್ಲಿ ಒಂದೊಂದೇ ಬಂಡೆ ತೆವಳುತ್ತಾ ಹತ್ತಿ ಹೋಗುವ ನಮಗೆ ಬೋಫೋರ್ಸ್ ಫಿರಂಗಿ ಬೆಟ್ಟಕ್ಕೆ ಮಾಡಿದ ಗಾಯಗಳೇ ದೊಡ್ಡ ಗ್ರಿಪ್ಗಳಾಗಿ ನೆರವಿಗೆ ಬರುತ್ತವೆ. ಒಂದೆಡೆಯಿಂದ ವಿವೇಕ್ ಗುಪ್ತಾ ಮತ್ತು ಇನ್ನೊಂದೆಡೆಯಿಂದ ನಾನು ಟೋಲೋಲಿಂಗ್ ಬೆಟ್ಟ ಹತ್ತತೊಡಗಿದಾಗ ಆಗಲೇ ಸಂಜೆ ಮಡಿದಿತ್ತು. ಸುಮಾರು 200 ಜನ ಕತ್ತಲ ಬಂಡೆಗಳಲ್ಲಿ ತೆವಳತೊಡಗಿದ್ದವು. 10 ದಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ ಅಗಾಧ ಪರ್ವತ. ಆದರೆ ಕವಿದಿದ್ದ ಕತ್ತಲು ನೆನಪನ್ನು ಮಸುಕುಗೊಳಿಸಿಬಿಡುತ್ತದೆ. ಬೆನ್ನ ಮೇಲೆ ಅನಾಮತ್ತು 25 ಕೆಜಿಗಳ ಭಾರ. ಮದ್ದುಗುಂಡು, ಗ್ರೆನೇಡ್ಗಳೆಲ್ಲ ಪ್ರಾಣಕ್ಕಿಂತ ಪ್ರಿಯ. ಕಟ್ಟಿಕೊಡುವ ತಿಂಡಿ, ಊಟಕ್ಕೆ ಸರಿಸಮನಾದ ಚಾಕ್ಲೇಟು, ಇದೆಲ್ಲ ಯಾರಿಗೆ ಬೇಕು? ಮೊದಲು ಕಾರ್ತೂಸು ಕೊಡಿ. ಊಟವಿಲ್ಲದೆ ನಿನ್ನ ಗಂಡ ಕಾರ್ಗಿಲ್ ಯುದ್ಧದಲ್ಲಿ ಸತ್ತು ಹೋದ ಅಂತ ಹೇಳಿದ್ರೆ ನಿನ್ನ ಬಾಬಿಗೆ ಅವಮಾನ ಆಗೋದಿಲ್ಲ. ಬೆಹೆಂಚೋದ್, ಕಾರ್ತೂಸು ಕಡಿಮೆ ಬಿದ್ದು ದುಶ್ಮನ್ ಕೈಗೆ ಸಿಕ್ಕು ಸತ್ತನಂತೆ ಅಂದ್ರೆ ನಿನ್ನ ಬಾಬಿಯ ಎದೆ ಒಡೆದು ಹೋದೀತು ಅಂದಿದ್ದವನು ಯಶ್ವೀರ್ ಸಿಂಗ್. ಅವನು ಅದೆಷ್ಟು ಚಿಕ್ಕ ಹುಡುಗ, ಆದರೆ ಎದುರು ಬಂಡೆಗಳ ಮರೆಯಲ್ಲಿ ನಿಂತು ಯುದ್ಧ ಮಾಡ್ತಾ ಇದ್ರೆ ಅಪ್ಪಟ ಅಭಿಮನ್ಯು. ನನ್ನ ಅಂದಾಜು ಕರಾರುವಕ್ಕಾಗಿತ್ತು. ಅವತ್ತಿಗೂ ಇವತ್ತಿಗೂ ನನ್ನ ನೆರವಿಗೆ ಬರುತ್ತಿರುವುದೇ ಅದು. 6th ಸೆನ್ಸ್. ಕನಿಷ್ಠ ಪಕ್ಷ ಟೋಲೋಲಿಂಗ್ನ ನೆತ್ತಿಯ ಮೇಲೆ 40 ಜನ ಪಾಕಿಗಳಿದ್ದಾರೆ ಎಂದು ಬ್ರಿಗೇಡಿಯರ್ ಅಮರ್ ಔಲ್ಗೆ ಹೇಳಿದ್ದೆ. ಗೋ ಅಹೆಡ್, ಇದು ಕಟ್ಟ ಕಡೆಯ ಪ್ರಯತ್ನವಾಗಬೇಕು ಎಂದಿದ್ದರು ಔಲ್. ಅದಕ್ಕೆ ಮುಂಚೆ ನಿಜಕ್ಕೂ ಅನಾಹುತಗಳಾಗಿದ್ದವು. ಕಾರ್ಗಿಲ್ ಸುತ್ತಲಿನ ಬೆಟ್ಟಗಳ ಮೇಲೆ ಪಾಕಿ ಸೈನಿಕರು ಬಂಕರ್ ಮಾಡಿಕೊಂಡು ಕುಳಿತಿದ್ದಾರೆ ಎಂಬ ಸುದ್ದಿ ಖಚಿತವಾದ ಕೂಡಲೇ ಅಲ್ಲೇ ಹತ್ತಿರದಲ್ಲಿದ್ದ 18 ಗ್ರೆನೇಡಿಯರ್ ಬೆಟಾಲಿಯನ್ ಕರೆಸಿ, ಗೋ ಟು ದ ಟಾಪ್, ಪಾಕಿಗಳನ್ನ ಕೆಳಕೊಂಡು ಬನ್ನಿ ಅಂತ ಅಪ್ಪಣೆ ನೀಡಿದ್ದ ಕಾರ್ಗಿಲ್ನ ಕಮಾಂಡರ್. ಹೆಚ್ಚೆಂದರೆ 8-10 ಜನ ಪಾಕಿ ಸೈನಿಕರು ಅಥವಾ ಒಂದಿಬ್ಬರು ಮುಸ್ಲಿಂ ಮುಜಾಹಿದ್ದೀನರು ಕೂತಿರಬಹುದು ಅಂತ ಆತ ಅಂದಾಜು ಮಾಡಿದ್ದ. ಅದೇ ಆತನ ತಪ್ಪಾಗಿತ್ತು. ಭಾರತದಂತಹ ದೈತ್ಯ ದೇಶವನ್ನ ಕೆಣಕಲಿಕ್ಕೆ ಯಾರಾದರೂ 8-10 ಜನರನ್ನ ಕಳಿಸ್ತಾರ? ಮನುಷ್ಯನ 6th ಸೆನ್ಸ್ ಫೇಲ್ ಆಗೋದೆ ಆಗ. ಗ್ರೆನೇಡಿಯರ್ಸ್ ಜೊತೆಗೆ ನಾಗಾ ಮತ್ತು ಗಢವಾಲ್ ರೆಜಿಮೆಂಟ್ಗಳ ಹುಡುಗರು ಇದ್ದರು. ಯಾರೂ ಕೂಡ ಶೌರ್ಯದ ವಿಷಯದಲ್ಲಿ ಬಲಹೀನರಲ್ಲ. ಆದರೆ ಟೋಲೋಲಿಂಗ್ ಎಂಬ 16,000 ಅಡಿ ಎತ್ತರದ ಪರ್ವತ ಆಟದ ಮಾತೆ.
ಲೇಹ್ ಹೆದ್ದಾರಿಯ 510 ಕಿಲೋಮೀಟರುಗಳ ಕತ್ತು ಹಿಚುಕಿ ಬಿಡಲು ಟೋಲೋಲಿಂಗ್ನ ನೆತ್ತಿಯ ಮೇಲೆ ಬಂದೂಕು ಹಿಡಿದು ಕುಳಿತ ಪಾಕಿಗಳಿಗೆ ಅತಿದೊಡ್ಡ ಅನುಕೂಲ ಮಾಡಿಕೊಟ್ಟ ಪೂತನಿಯಂತಹ ಪರ್ವತವದು. ಯಾವ ಕಡೆಯಿಂದ ಹತ್ತಲು ಯತ್ನಿಸಿದರೂ ಮೇಲಿನಿಂದ ಆಗುತ್ತಿದ್ದುದು ಗುಂಡಿನ ಸುರಿಮಳೆಯೇ. ಅಡಗಿ ಜೀವ ಉಳಿಸಿಕೊಳ್ಳೋಣವೆಂದರೆ ಅಂತಹ ಒಂದೇ ಒಂದು ಮರೆ ಕೂಡ ಇಲ್ಲ. 2 ಅಡಿ ತೆವಳಿದರೆ 4 ಅಡಿ ಹಿಂದಕ್ಕೆ ಜಾರುವಂತಹ ಜವುಗು. ಅಕ್ಷರಶಃ ಗ್ರೆನೇಡಿಯರ್ಸ್ನ 2 ಪ್ಲಟೂನು ಟೊಲೋಲಿಂಗ್ನ ಹೆಬ್ಬಂಡೆಯೊಂದರ ಹಿಂದೆ ಅಡಗಿ ಕೂಡುವಂತಹ ಪರಿಸ್ಥಿತಿ ಉಂಟಾಗಿತ್ತು. ಬಂಡೆಯಿಂದ ಹೊರಕ್ಕೆ ಇಣುಕಿದರೆ ನೆಟ್ಟಗೆ ಮೇಲಿಂದ ಇಳಿಯುತ್ತಿದ್ದುದು ಸಾವೆ. ಅಸಲು ಪರ್ವತ ಹತ್ತಲು ಹೊರಟವರಾದರೂ ಯಾರು? ಒಬ್ಬ ಮನುಷ್ಯ ನೇರವಾಗಿ 16,000 ಅಡಿ ಎತ್ತರಕ್ಕೆ ಹತ್ತಲಾರ. ಮೇಲಕ್ಕೆ ಹೋದಂತೆಲ್ಲ ಆಕ್ಸಿಜನ್ನಿನ ಕೊರತೆಯಾಗುತ್ತದೆ. ಕೊಂಚವೇ ಹತ್ತುತ್ತಾ ದೇಹವನ್ನ ಅಕ್ಲಮಟೈಸ್ ಮಾಡಿಕೊಳ್ಳುತ್ತಾ ಮುನ್ಸಾಗಬೇಕು. ಆದರೆ ಅದಕ್ಕೆಲ್ಲ ಅವಕಾಶ ಮಾಡಿಕೊಡುತ್ತಾನ ದುಶ್ಮನ್? ಗ್ರೆನೇಡಿಯರ್ಸ್ನ ಮೇಜರ್ ತರುಣ್ ಅಧಿಕಾರಿ ಹರಸಾಹಸ ಮಾಡಿ ಟೋಲೋಲಿಂಗ್ನ ನೆತ್ತಿಯ ತನಕ ತನ್ನ ಚಿಕ್ಕ ತುಕಡಿಯೊಂದಿಗೆ ತೆವಳಿಬಿಟ್ಟಿದ್ದ. ಇನ್ನೇನು ನೆತ್ತಿ ತಲುಪಲು ಕೇವಲ 15 ಮೀಟರು ಬಾಕಿ ಇತ್ತು. ಅಷ್ಟರಲ್ಲಿ ಶುರುವಾಯಿತಲ್ಲ ಸುರಿಮಳೆ. ಮರದ ರೆಂಬೆಯ ಮೇಲೆ ಕುಳಿತ ಹಕ್ಕಿಯನ್ನು ಪಕ್ಕದ ಕಟ್ಟಡದ ಟೆರೇಸಿನ ಮೇಲಿಂದ ಹೊಡೆದು ಕೊಲ್ಲುವಂತೆ ಮೇಜರ್ ಅಧಿಕಾರಿಯನ್ನು 2 ಸೈನಿಕರನ್ನು ಕೊಂದುಬಿಟ್ಟ ಪಾಕಿ ಸೈನಿಕ. ಉಳಿದವರು ಟೋಲೋಲಿಂಗ್ನ ಪ್ರಪಾತದಲ್ಲಿ 30 ಅಡಿ ಆಳಕ್ಕೆ ಜಾರಿ ಹೋದರು. ಗ್ರೆನೇಡಿಯರ್ಸ್ ಪಾಲಿಗೆ ಅದೊಂದು ಆತ್ಮಹತ್ಯಾ ಸಾಹಸ. ಅದರ ನಂತರವೂ ಸಚಿನ್ ನಿಂಬಾಳ್ಕರ್ ಎಂಬ 23 ವರ್ಷದ ಉತ್ಸಾಹಿ ಕ್ಯಾಪ್ಟನ್ನನ್ನ ಟೋಲೋಲಿಂಗ್ನ ನೆತ್ತಿಗೆ ಹತ್ತಲು ಕಳಿಸಿದ್ದನ್ನ ಹುಚ್ಚುತನವೆನ್ನಬೇಕೋ ಮಿಲಿಟರಿಯ ಹಠವೆನ್ನಬೇಕೋ ಇವತ್ತಿಗೂ ನಿರ್ಧರಿಸಲು ಆಗ್ತಾ ಇಲ್ಲ. ಕ್ಯಾಪ್ಟನ್ ನಿಂಬಾಳ್ಕರ್ ಯುದ್ಧದಲ್ಲಿ ಪಳಗಿದವನಲ್ಲ, ಇನ್ನು ಚಿಕ್ಕ ವಯಸ್ಸು. ಘಾತಕ್ ಎಂಬ ಹೆಸರಿನ ಪುಟ್ಟದೊಂದು ಟೀಮ್ ಮಾಡಿಕೊಂಡು ಪರ್ವತದ ನೆತ್ತಿ ಹತ್ತುವ ಇನ್ನೊಂದು ಸಾಹಸ ಮಾಡಿಯೇ ಬಿಟ್ಟ. ನಿಜಕ್ಕೂ ಶಿಖರವನ್ನ ಗೆದ್ದು ಪಾಕಿಗಳನ್ನ ಓಡಿಸುತ್ತೇವೋ ಇಲ್ಲವೋ ಅದು ಬೇರೆ ವಿಷಯ. ಅಲ್ಲಿ ಸತ್ತು ಬಿದ್ದಿರುವ ಮೇಜರ್ ಅಧಿಕಾರಿ ಮತ್ತು 2 ಸಿಪಾಯಿಗಳ ಶವಗಳನ್ನಾದರೂ ವಾಪಸ್ಸು ತರಬೇಕು. ಯೋಧರ ಶವ ಕೂಡ ಶತ್ರುವಿನ ಸರಹದ್ದಿನಲ್ಲಿ ಕೊಳೆಯಬಾರದು. ಅದು ಮಿಲಿಟರಿಯ ಹಠ. ಆದರೆ ನೇರವಾಗಿ ಪಾಕಿಸ್ತಾನದ ಸೈನಿಕರೊಂದಿಗೆ ಮಾತನಾಡುವಷ್ಟು ಅವರ ಬಂಕರಿನ ಸಮೀಪಕ್ಕೆ ಹೋದ ಕ್ಯಾಪ್ಟನ್ ನಿಂಬಾಳ್ಕರ್ ಶತ್ರುವನ್ನ ಹೆದರಿಸಿ ಬೈದು ಅವಮಾನಿಸುವ ಶೌರ್ಯ ಮಾಡಿದನಾದರೂ ಹೆಬ್ಬಂಡೆಯೊಂದರ ಹಿಂದಿದ್ದ ಪ್ರಪಾತದ ಒಳಕ್ಕೆ ಜಾರಿಬಿಟ್ಟ. ಅಧಿಕಾರಿಗಳು ಕಳಿಸಿದ್ದ ಘಾತಕ್ ಪಡೆ ಕೂಡ ವಿಫಲವಾಗಿತ್ತು. ಅಲ್ಲಿಯವರು ಕೇವಲ ಪಾಕಿಸ್ತಾನದ ಸೈನಿಕರಲ್ಲ, ಸಾಯಲಿಕ್ಕೆಂದೇ ಸಿದ್ಧರಾಗಿ ಬಂದಿರುವ ಮುಜಾಹಿದೀನ್ಗಳು. ನಮ್ಮ ತಂತ್ರಗಳಿನ್ನೂ ಫಲಿಸೋದಿಲ್ಲ. ಎನಫ್ ಇಸ್ ಎನಫ್ ಹಾಗಂತ ನಿರ್ಧರಿಸಿದವರು ಆರ್ಮಿ ಚೀಫ್ VP ಮಲ್ಲಿಕ್. ಅವರು ನನ್ನನ್ನೇ ಏಕೆ ಆಯ್ಕೆ ಮಾಡಿಕೊಂಡರು ಗೊತ್ತಿಲ್ಲ. ಮೇಜರ್ ಜನರಲ್ ಮೊಹಿಂದರ್ ಪುರಿ ಅವರಿಗೆ ಸ್ಪಷ್ಟವಾಗಿ ಆದೇಶ ನೀಡಿದ್ದರು. ಈ ಕೆಲಸವನ್ನ 2 ರಾಜ್ಪುತಾನ ರೈಫಲ್ಸ್ನ ಹುಡುಗರಿಗೆ ಒಪ್ಪಿಸಿಬಿಡಿ. ಕರ್ನಲ್ ಮಾಚಿಮಾಡ ರವೀಂದ್ರ ಪೂಣಚ್ಚ ಶುಡ್ ಲೀಡ್. ಟೋಲೋಲಿಂಗ್ ಪರ್ವತವನ್ನ ಮೆಟ್ಟಿ ನಿಲ್ಲದಿದ್ದರೆ ನಾವು ಕಾರ್ಗಿಲ್ ಯುದ್ಧ ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ತಪ್ಪು ಪ್ರಯತ್ನ, ಆತ್ಮಘಾತಕ ಸಾಹಸಗಳು ಬೇಡ. ಆದರೆ ಪರ್ವತದ ಪಾದದಂತಿರುವ ಮೊಘಲ್ಪುರ ಬೇಸ್ನಲ್ಲಿ ನಿಂತ ನಾನು ಒಂದು ಖಚಿತ ನಿರ್ಧಾರಕ್ಕೆ ಬಂದಿದ್ದೆ. 6th ಸೆನ್ಸ್. 16,000 ಅಡಿ ಎತ್ತರದ ಈ ರಾಕ್ಷಸ ಪರ್ವತವನ್ನ ಹತ್ತಲಿಕ್ಕೆ ಕಟ್ಟುಮಸ್ತಾದ ಒಬ್ಬ ಯೋಧನಿಗೆ ಕರಾರುವಕ್ಕಾಗಿ 11 ತಾಸು ಬೇಕು. ಹತ್ತಲು ಪ್ರಾರಂಭಿಸುವ ಮುನ್ನ ಗ್ರೆನೇಡಿಯರ್ಸ್ ಯೋಧರು ಮಾಡಿದ ತಪ್ಪುಗಳೇನಿವೆ? ಅವುಗಳಿಂದ ಪಾಠ ಕಲಿಯಬೇಕು. ಸುಮಾರು 200 ಯೋಧರನ್ನ ಕರೆದುಕೊಂಡು ಹತ್ತಿರದಲ್ಲೇ ಇದ್ದ ಇನ್ನೊಂದು ಪರ್ವತದ ಬಳಿಗೆ ಹೋದೆ. ಇದೂ ಕೂಡ ಟೋಲೋಲಿಂಗ್ನ ಹಾಗೆಯೇ ಇದೆ. ಮೇಲೆ ದುಶ್ಮನ್ ಇದ್ದಾನೆ ಎಂಬುದನ್ನು ಕಲ್ಪಿಸಿಕೊಳ್ಳಿ. ಸ್ಟಾರ್ಟ್. ಹಾಗಂತ ಆದೇಶ ನೀಡಿದವನೇ ಅವರೆಲ್ಲರಿಗಿಂತ ಮುಂಚೆ ನಾನೇ ಹತ್ತತೊಡಗಿದೆ. ಕರೆದುಕೊಂಡು ಹೋದವರ ಪೈಕಿ 90 ಜನ, ಅವರ ಹಿಂದೆ ಮತ್ತೆ 110 ಜನ, ಕೆಳಗೆ ಸಪೋರ್ಟ್ ಟೀಮ್ಗಳಾಗಿ 200 ಜನ. ಈ ಬಾರಿಯ ಆಕ್ರಮಣ ಬೇರೆಯದ್ದೇ ತೆರನಾಗಿತ್ತು. ಮೊದಲು ಮಾತನಾಡತೊಡಗಿದ್ದು ನಮ್ಮ ಬೋಫೋರ್ಸ್ ಹೋವಿಟ್ಲರ್ ಫಿರಂಗಿಗಳು ಹಾಗೂ ಫೀಲ್ಡ್ ಗನ್ಗಳು.
ಒಟ್ಟು 120 ಫಿರಂಗಿಗಳು ಸತತವಾಗಿ ಪರ್ವತದ ಕಡೆಗೆ 4 ತಾಸು ಶೆಲ್ ಸಿಡಿಸತೊಡಗಿದವು. ಏನಿಲ್ಲವೆಂದರೂ 10,000 ಶೆಲ್ಗಳು ಆ ಬೆಟ್ಟವನ್ನ ಪುಡಿಗಟ್ಟಿದ್ದವು. ಅದು ಒಂದೇ ಸಲಕ್ಕೆ 100 ದೀಪಾವಳಿಗಳನ್ನ ಕಂಡಂತಹ ದೃಶ್ಯ. ಕೆಲವು ಶೆಲ್ಗಳು ಎಷ್ಟು ಕರಾರುವಕ್ಕಾಗಿ ಸಿಡಿದಿದ್ದವೆಂದರೆ ಇಳಿಜಾರಿನಲ್ಲಿ ದುಶ್ಮನ್ ಕಟ್ಟಿಕೊಂಡಿದ್ದ ಬಂಕರ್ ಒಂದಕ್ಕೆ ನಮ್ಮವರು ಬರ್ಬಾದ್ ಬಂಕರ್ ಅಂತಲೇ ಹೆಸರಿಟ್ಟಿದ್ದರು. ನಾನು ಆಯ್ದುಕೊಂಡ 90 ಜನ ಪಕ್ಕಾ ಯೋಧರನ್ನ 3 ಗುಂಪುಗಳನ್ನಾಗಿ ವಿಂಗಡಿಸಿದ್ದೆ. ಅಭಿಮನ್ಯು, ಅರ್ಜುನ್, ಭೀಮ್. ಹುಚ್ಚು ಹುಡುಗ ಲೆಫ್ಟಿನೆಂಟ್ ವಿಜಯಂತ್ ಕಿವಿಗೆ ವಾಕ್ಮನ್ ಇಟ್ಟುಕೊಂಡು ಸೋಲ್ಜರ್ ಸಿನಿಮಾದ ಹಾಡುಗಳನ್ನು ಕೇಳುತ್ತಾ ಮತ್ತೆ ಮತ್ತೆ ಕೇಳುತ್ತಾ ಬಂಡೆ ಹತ್ತುತ್ತಿದ್ದ. ನನಗೆ ಗೊತ್ತಿತ್ತು, ಟೋಲೋಲಿಂಗ್ನ ಅಂತಿಮ ಯುದ್ಧಕ್ಕೆ ಬಂದಿದ್ದವರೆಲ್ಲರೂ ತಮ್ಮ ತಮ್ಮ ಕುಟುಂಬಗಳಿಗೆ ಅಂತಿಮ ವಿದಾಯದ ಪತ್ರಗಳನ್ನು ಬರೆದು ಅಕಸ್ಮಾತ್ ತಾವು ಹಿಂತಿರುಗದಿದ್ದರೆ ತಮ್ಮ ಮನೆಗಳಿಗೆ ಪೋಸ್ಟ್ ಮಾಡಿ ಅಂತ ಹೇಳಿ ಗೆಳೆಯರ ಕೈಗೆ ಕೊಟ್ಟು ಬಂದಿದ್ದರು. ನಮಗೆ ಗೊತ್ತಿತ್ತು, ಈ ಯುದ್ಧ ನಮ್ಮಲ್ಲಿ ಅನೇಕರನ್ನ ಮುಗಿಸಲಿದೆ. ಹಿಂತಿರುಗುವವರು ಎಷ್ಟು ಜನವೋ. ಕೆಳಗಿನಿಂದ ನಮ್ಮ ಫೀಲ್ಡ್ ಗನ್ಗಳು ಶೆಲ್ ಸಿಡಿಸಿ ಬೆಟ್ಟ ಬಂಕರ್ಗಳನ್ನು ಪುಡಿಗಟ್ಟೋದನ್ನು ನಿಲ್ಲಿಸುತ್ತಿದ್ದಂತೆಯೇ ನಾನು ಕೊನೆಯ ಸಂದೇಶ ನೀಡಿದ್ದೆ, ಚಾರ್ಜ್. ಒಂದು ಟೀಮ್ ನೇರವಾಗಿ ಬೆಟ್ಟ ಹತ್ತತೊಡಗಿತು. ಇನ್ನೊಂದು ಹಿಂಬದಿಗೆ ಹೋಗಿ ಬೆಟ್ಟದ ಮೇಲಿದ್ದ ಶತ್ರುವಿಗೆ ಪಾಕಿಸ್ತಾನದ ಕಡೆಯಿಂದ ಸರಬರಾಜಾಗುವ ಮದ್ದುಗುಂಡು ಆಹಾರಗಳ ಸಪ್ಲೈ ಲೈನ್ ತುಂಡರಿಸಲಾರಂಭಿಸಿತು. ಮತ್ತೊಂದು ಗುಂಪು ಇನ್ನೊಂದು ದಿಕ್ಕಿನಿಂದ ಬೆಟ್ಟದ ತುದಿಯ ಪಾಕಿಗಳ ನೆರವಿಗೆ ಅವರ ಕಡೆಯವರು ಯಾರೂ ಬರದಂತೆ ದಿಗ್ಬಂಧನ ಹಾಕಿ ನಿಂತಿತು. ಕೆಳಗಿನಿಂದ 4 ತಾಸು ಬಿಟ್ಟು ಬಿಡದೆ ನಡೆದ ಶೆಲ್ಲಿಂಗ್ ಪಾಕಿಗಳ ಎದೆ ನಡುಗಿಸಿ ಹಾಕಿರಬೇಕು. ಆದರೆ ಎಲ್ಲರಿಗಿಂತ ಮುಂದೆ ತರಚು ಬಂಡೆಗಳ ಮೇಲೆ ನಡೆಯುತ್ತಾ ತೆವಳುತ್ತಾ ನಮ್ಮವೇ ಶೆಲ್ಗಳು ಮೂಡಿಸಿದ್ದ ಕುಳಿಗಳನ್ನೇ ಆಧಾರವನ್ನಾಗಿ ಹಿಡಿದುಕೊಳ್ಳುತ್ತಾ ಹತ್ತುತ್ತಿದ್ದ ನನಗೆ ಖಂಡಿತವಾಗಿಯೂ ಗೊತ್ತಿತ್ತು, ದುಶ್ಮನ್ ಅಷ್ಟು ಸುಲಭವಾಗಿ ಟೋಲೋಲಿಂಗ್ ಬಿಟ್ಟು ಕೊಡೋದಿಲ್ಲ. ಅವನು ಪರ್ವತದ ತುದಿಯಲ್ಲಿ ದಿನಗಟ್ಟಲೆ ಕುಳಿತಿದ್ದಾನೆ. ಅವನಿಗೆ ಅದರ ಪ್ರತಿ ಇಂಚು ಗೊತ್ತು, ಅಂಗೈ ಗೆರೆಯಂತೆ. ರಾತ್ರಿಯ ಚಳಿ, ಹೋರುಗಾಳಿ ಮತ್ತು ಆಗಾಗ ಕವಿಯುವ ಸಹನೀಯ ಮೌನದಲ್ಲಿ ಅವನಿಗೆ ನಮ್ಮ ಹೆಜ್ಜೆ ಸಪ್ಪಳ ಖಂಡಿತವಾಗಿಯೂ ಕೇಳಿಸುತ್ತದೆ. ಅವನು ನಮಗಿಂತ 300 ಮೀಟರ್ಗಳ ಎತ್ತರದಲ್ಲಿ ಇದ್ದಾನೆ. ನಾವು ಸಾಕಷ್ಟು ಸಮೀಪಕ್ಕೆ ಹೋಗುವ ತನಕ ಸುಮ್ಮನಿದ್ದು ಹಠಾತ್ತನೆ ಮೇಲಿಂದ ಗುಂಡಿನ ಸುರಿಮಳೆ ಆರಂಭಿಸುತ್ತಾನೆ. ಅದಕ್ಕೆ ತುಂಬ ಹೊತ್ತೇನೂ ಉಳಿದಿಲ್ಲ. ಸಿಕ್ಸ್ತ್ ಸೆನ್ಸ್. ಈ ಸಲವೂ ಅದು ಸುಳ್ಳಾಗಲಿಲ್ಲ. ಮಧ್ಯರಾತ್ರಿ ಕಳೆದ 7-8 ನಿಮಿಷಗಳಿಗೆ ಸರಿಯಾಗಿ ಶುರುವಾಯಿತು ಫೈರಿಂಗ್. ಮೇಲೆ ನಿಂತ ಶತ್ರು ಕೇವಲ ನಮ್ಮನ್ನೇ ನೋಡಿ ಗುರಿ ಇಡುತ್ತಾನೆ ಅಂದುಕೊಂಡದ್ದೇ ಒಂದು ಪೊರಪಾಟಾಗಿ ಹೋಯಿತಲ್ಲ. ಹಿಂದಿನಿಂದ ಹತ್ತಿ ಬಂದ ಮೇಜರ್ ಗುಪ್ತಾನನ್ನ ಪಾಕಿ ಸೈನಿಕರು ಟೋಲೋಲಿಂಗ್ನ ಕುತ್ತಿಗೆಯ ಬಳಿಯೇ ಕೊಂದು ಹಾಕಿದ್ದರು. ಸರಿಯಾಗಿ ಕುತ್ತಿಗೆ ಸೀಳಿ ಹಾಕಿತ್ತು ಲೈಟ್ ಮೆಷಿನ್ ಗನ್ನಿನ ಗುಂಡು. ಜೊತೆಗೆ 6 ಜನ ಭಾರತೀಯ ಸೈನಿಕರು ಸತ್ತು ಬಿದ್ದಿದ್ದರು. ಅದು ಎಲ್ಲಿತ್ತೋ ನನ್ನಲ್ಲಿ ಅಂಥದ್ದೊಂದು ದೈತ್ಯ ಶಕ್ತಿ. ತರಚಿ ಹೋಗುತ್ತಿದ್ದ ಎದೆಯನ್ನ ಬಂಡೆಗಲ್ಲಿಗೆ ಅದುಮಿಕೊಂಡೇ ತೆವಳಿದೆ. ಕೈಯಲ್ಲಿ ನನ್ನ ಅತ್ಯಂತ ಪ್ರೀತಿಯ AK-47 ರೈಫಲ್. ನನ್ನನ್ನು ಪುಟ್ಟ ಮಗುವನ್ನು ಸಂರಕ್ಷಿಸುವವರಂತೆ 4 ಜನ ಯೋಧರು ಸುತ್ತುವರೆದು ನನ್ನೊಂದಿಗೆ ಹತ್ತುತ್ತಿದ್ದರು. ಹಾಗೆ ಹತ್ತುವಾಗ ಬೆನ್ನ ಮೇಲೆ 25 kg ಭಾರ ಹೊರಬೇಕು. ಒಂದೊಂದು ಗ್ರಾಮ್ ತೂಕವು ಅಸಹನೀಯ. ಅದಕ್ಕೆ ಹುಡುಗರು 2 kg ತೂಕದ ಫುಡ್ ಪ್ಯಾಕೆಟ್ ಬದಲಿಗೆ 100 ಎಕ್ಸ್ಟ್ರಾ ಕಾಡುತೂಸು ಬೇಡುತ್ತಾರೆ. ಅಂಥ ಕತ್ತಲಲ್ಲೂ ಟೋಲೋಲಿಂಗ್ ತುದಿಯ ಬಂಕರಿನ ಹೊರಗೆ ಒಂದು ಮುಖ ಕಾಣಿಸಿತು ನೋಡಿ. ಆ ಮುಖ ಯಾರದ್ದು? ಕೇಳೋಣ.